ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಅವರು ವಿದೇಶಾಂಗ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂತವರು. ಆ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಆಡಳಿತದಲ್ಲಿ ಯಾವ ರೀತಿಯಾಗಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ರು, ಅದರ ಜೊತೆಗೆ ಅವರನ್ನು ಹತ್ತಿರದಿಂದ ಬಲ್ಲಂತಹ ಕೆನಡಾದಲ್ಲಿ ಇಂಡಿಯನ್ ಅಬ್ಸರ್ವರ್ ಪೇಪರ್ ನ ಎಡಿಟರ್ ಆಗಿರುವಂತಹ ಕನ್ನಡ ಕಸ್ತೂರಿ ಚಾನೆಲ್ ಅನ್ನು ನಡೆಸಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿದ್ದಾಗ ಅಂದ್ರೆ ಕರ್ನಾಟಕದಲ್ಲಿದ್ದಾಗ ಯಾವ ರೀತಿಯಾದಂತಹ ಒಂದು ಆಡಳಿತ ವೈಖರಿ ಎಸ್ ಎಂ ಕೃಷ್ಣ ಅವ್ರದ್ದು ಹೇಗಿತ್ತು, ಯಾವ್ಯಾವ ರೀತಿಯಾದಂತಹ ಯೋಜನೆಗಳನ್ನ ಜಾರಿಗೆ ತಂದ್ರು ಮತ್ತು ಯಾವ ರೀತಿಯಾಗಿ ಅವರು ಒಂದು ಅಭಿವೃದ್ಧಿಗಾಗಿ ಬೆಂಗಳೂರಿನ ಅಭಿವೃದ್ಧಿ ಇರ್ಬೋದು, ಅದ್ರ ಜೊತೆಗೆ ಬೇರೆ ದೇಶಗಳ ಸಂಬಂಧಗಳನ್ನ ಸುಧಾರಿಸೋದಕ್ಕಾಗಿ ಅವರು ಇನ್ನು ವಿದೇಶಾಂಗ ಸಚಿವರಾಗಿದ್ದಾಗ ಯಾವ ರೀತಿಯಂತ ಪ್ರಯತ್ನಗಳನ್ನ ಮಾಡಿದ್ರು, ಈ ಎಲ್ಲ ವಿಚಾರಗಳ ಕುರಿತಂತೆನೂ ನಾಗರಾಜ್ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾ ಸಂತೋಷ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಆದ್ರೆ ಸಬ್ಜೆಕ್ಟ್ ಮಾತ್ರ ಬಹಳ ದುಃಖಕರವಾದಂತಹ ವಿಷಯ. ನನಗೆ ಬಹಳ ಆತ್ಮೀಯರೂ ಆಗಿದ್ದಂತಹ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಕಣ್ಮರೆಯಾಗಿರುವ ಇಂತಹ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತಾಡುವಂತ ಅವಕಾಶ ಸಿಕ್ಕಿದೆ. ಎಸ್ ಎಂ ಕೃಷ್ಣ ಅವ್ರಿಗೂ ನನಗೂ ವಿಶೇಷವಾದಂತಹ ನಂಟಿದೆ. 1974ರಲ್ಲಿ ನಾನು ಪದವೀಧರ ಆದಾಗ ಕೆಲಸ ಹುಡುಕೋದು ಮಾಮೂಲು ಅಲ್ವೇ. ಆ ಸಂದರ್ಭದಲ್ಲಿ ನನ್ನ ತಂದೆ ವೆಂಕಟರಾಮ್ ಅಂತ, ಅವರ ಸ್ನೇಹಿತರೊಬ್ರು ಮಲ್ಲೇಗೌಡ ಅಂತ, ಅವ್ರಿಗೆ ಕೃಷ್ಣ ಅವರು ಬಹಳ ಹತ್ತಿರದವರು ಅನ್ನೋ ಕಾರಣಕ್ಕೆ ಕೆಲಸ ಕೊಡಿಸ್ತೀನಿ ಅಂತ ನನ್ನನ್ನ ಕರ್ಕೊಂಡು ಹೊರಟು. ಆಗ ಎಸ್ ಎಂ ಕೃಷ್ಣ ಅವರು ಕೈಗಾರಿಕಾ ಸಚಿವರು ಅರಸು ಸರ್ಕಾರದಲ್ಲಿ, ದೇವರಾಜ ಅರಸು ಅವರ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು. ಇವರು ಮಲ್ಲೇಗೌಡ ಅನ್ನೋರು ನನ್ನ ಕರ್ಕೊಂಡೋಗಿ ಎಸ್ ಎಂ ಕೃಷ್ಣ ಅವ್ರ ಹತ್ರ ನಮ್ಮ ಹುಡುಗನ ಒಂದು ಕೆಲಸ ಕೊಡಿ ಸರ್ ಅಂತಂದ್ರು. ಸ್ವಲ್ಪ ಸಮಯ ಬಿಟ್ಟು ಬನ್ನಿ ಅಂತ. ಅದಷ್ಟೇ. ಆಗ 1974ನಲ್ಲಿ ಆದಂತ ಒಂದು ಅವರು ಸಚಿವರಾಗಿದ್ರು, ಕೈಗಾರಿಕಾ ಸಚಿವರು, ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರು, ಕೈಗಾರಿಕಾ ಸಚಿವರಾಗಿದ್ರು. ಸರಿ, ನಾವು ಬಂದ್ಬಿಟ್ವಿ ಅಷ್ಟೇ. ಅದಾದ್ಮೇಲೆ ಗ್ಯಾಪ್ ಆಫ್ 2 years 76 ಅಲ್ಲಿ ನಾನು ಕಮಿಷನರ್ ಸಿಕ್ಕಿದ್ದೆ, ವರದಿಗಾರನಾಗಿ ಕೆಲಸ ಸಿಕ್ತು. ಅದಕ್ಕೂ ಅವರ ಇದು ಸ್ವಯಂ ಪ್ರಯತ್ನದಿಂದ ಸಿಕ್ಕಂತ ಕೆಲಸ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾನು ಎಸ್ ಎಂ ಕೃಷ್ಣ ಅವರ ಕಾರ್ಯಕ್ರಮಗಳನ್ನ ವರದಿ ಮಾಡಕ್ಕೆ ಹೋಗಿದ್ದು, ಬರ್ತಾ ಇದ್ದಿದ್ದು ಎಲ್ಲವೂ. ಹಾಗೇನೆ ಒಂದು ರೀತಿಯಾದಂತ ಸ್ನೇಹ ಸಂಬಂಧಗಳು ಇರ್ತಾವಲ್ಲ. ವರದಿಗಾರನಾಗಿ ಹೋದಾಗ ಅವರ ಜೊತೆಗೆ ಒಂದು ರೀತಿಯಾದಂತ ಸಂಬಂಧ, ಅಂದ್ರೆ ಒಳ್ಳೆಯ ಸ್ನೇಹಿತರಾಗಿ ಸಂಬಂಧ ವೃದ್ಧಿ ಆಗೋಕ್ಕೆ ಸಾಧ್ಯ ಆಯಿತು. ನಂತರ ನಾನು ಪ್ರಜಾವಾಣಿಗೆ ಸೇರಿದೆ 81ರಲ್ಲಿ, 1981ರಲ್ಲಿ ಪ್ರಜಾವಾಣಿಗೆ ಸೇರಿದೆ. ಮೊದಲು ಕೋಲಾರಕ್ಕೆ ಹೋದೆ, ನಂತರ ಮಂಡ್ಯಕ್ಕೆ ವರ್ಗ ಆಯ್ತು. ಆಗ ನನಗೆ ನಾನು ಅಲ್ಲಿ ವರದಿ ಮಾಡ್ಲಿಕ್ಕೆ ವರದಿಗಾರನಾಗಿ ವರ್ಗಾವಣೆ ಆಯ್ತು ನನಗೆ ಮಂಡ್ಯ ಜಿಲ್ಲೆಗೆ. ಅಲ್ಲೆಲ್ಲ ಆಗೆಲ್ಲ ಜಿಲ್ಲೆಗೆ ಒಬ್ಬರು ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ನನಗೂ ಕೂಡ ಪ್ರಜಾವಾಣಿಯಿಂದ ಮಂಡ್ಯ ಜಿಲ್ಲಾ ವರದಿಗಾರನಾಗಿ ಅಲ್ಲಿ ಹೋದೆ. ಆಗ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದರು 83ರ ಸಂದರ್ಭದಲ್ಲಿ. ಸೊ ನಮಗೆ ಆ ವರದಿ ಮಾಡ್ಲಿಕ್ಕೆ ಹೋಗೋದು ಬರೋದು ಹೀಗೆ ಒಂದು ರೀತಿಯಾದಂತ ಹೊಸ ಸಂಬಂಧ ಶುರುವಾಯಿತು. ಇನ್ಫ್ಯಾಕ್ಟ್ ನನಗೆ ನನ್ನ ಬಗ್ಗೆ ಅವರು ಕೇಳಿ ತಿಳ್ಕೊಂಡು ಮಾಡಿ ಒಂದು ಸೌಹಾರ್ದಯುತ ಕಾಫಿ ಸೆಷನ್ಗೆ ಅಂತ ಇನ್ವೈಟ್ ಮಾಡಿದ್ರು. ನಾನು ಹೇಳಿದೆ, ಸರ್ ಇಲ್ಲ, ನೀವು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀರಿ, ಒಂದು ಕಾಂಗ್ರೆಸ್ ಪಕ್ಷದಿಂದ ನಾನು ಬಂದ್ರು, ನಾಳೆ ದಿನ 10 ಪಕ್ಷಗಳು ಇದಾವೆ, ನಾನು ಮತ್ತೆ ಅವರು ಇವರು ಕೈ ಇದು ಒಂದು ರೀತಿಯಾದಂತ ನಾನೇ ಪಕ್ಷದಲ್ಲಿ ಇರೋದಾಗತ್ತೆ, ಬೇಡ ಬೇಡ ಬಿಡಿ, ಹಾಗಾದ್ರೆ ನಮ್ಮ ಮನೆಗೆ ಬನ್ನಿ ಅಂತಂದ್ರು. ಸೊ ಈ ರೀತಿ ಒಂದು ರೀತಿಯಾದ ಬಹಳ ಹತ್ತಿರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತ ಅವರು, ನಾನು ಹತ್ತಿರವಾಗಿ ಇಷ್ಟಪಟ್ಟಂತ ನಾನು.
ಹೀಗೆ ನಮ್ಮ ದೂರ ದೂರ ಇದ್ರು ಕೂಡ ಮುಖ ನೋಡಿದ ತಕ್ಷಣ ನಮ್ಮನ್ನ ಗುರುತಿಟ್ಟು ಮಾತಾಡಿ ಹೀಗೆ ಮಾಡ್ತಾ ಇದ್ರು. 1984ರಲ್ಲಿ ನನ್ನ ಅವರ ಸಂಬಂಧ ಬಹಳ ಗಟ್ಟಿಯಾದ ಕಾರಣ ಏನಂದ್ರೆ, ಪ್ರಜಾವಾಣಿಗೆ ಮಂಡ್ಯ ಜಿಲ್ಲೆಯ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ ಅದು ಒಂದು ವರದಿಯನ್ನ ಕಳಿಸ್ಬೇಕಾಗ್ತಿತ್ತು. ಅದು ಇಟ್ಸ್ ಸರ್ವೆ ರಿಪೋರ್ಟ್. ಎಸ್ ಎಂ ಕೃಷ್ಣ ಅವರು ಕ್ಯಾಂಡಿಡೇಟು, ಆಮೇಲೆ ಶಂಕರೇಗೌಡರು ಕ್ಯಾಂಡಿಡೇಟ್. ಅವರು ಜನತಾ ಪಾರ್ಟಿಯಿಂದ, ಅವರು ಕಾಂಗ್ರೆಸ್ನಿಂದ. ಓಕೆ. ತುಂಬಾ ದೊಡ್ಡ ಸಮರ ಅದು ಆಗಿನ ಕಾಲಕ್ಕೆ, 1984ನಲ್ಲಿ. ನಾನು ಆ ಸಂದರ್ಭದಲ್ಲಿ ಏನಾಯ್ತು, ಕೇನ್ ದೊಡ್ಡಿ ಅಂತ ಇದೆ, ಆ ಕೇನ್ ದೊಡ್ಡಿನಲ್ಲಿ ಒಂದು ಎಸ್ ಎಂ ಕೃಷ್ಣ ಅವರ ವಿರೋಧಿ ಗುಂಪು ಅವ್ರ ಮೇಲೆ ಟೊಮೊಟೊ ಮತ್ತೆ ಮೊಟ್ಟೆ ಎಲ್ಲ ಎಷ್ಟು ಗಲಾಟೆ ಮಾಡಿದ್ರು. ಸರಿ, ನೋಡಿ ಮಾತಾಡಿ ಬರೋಣ ಅಂತೇಳಿ ನಾನು ಮಾರನೇ ದಿನ ಸೋಮನಹಳ್ಳಿಗೆ ಅವರ ಮನೆಗೆ ಹೋದೆ. ಆಗ ಅವರ ಮಿಸ್ಸಸ್ ಅವರು, ಕೃಷ್ಣ ಅವರು ದಿಂಬಿಗೆ ಬೆನ್ನು ಕೊಟ್ಟು ಮಲಗಿದ್ರು. ಅವರ ಮಿಸ್ಸಸ್ ಗಾಳಿ ಬೀಸ್ತಾ ಇದ್ರು ಬೀಸಣಿಕೆಯಿಂದ. ನನ್ನ ನೋಡಿದ ಕೂಡಲೇ ಅವರು ಹತ್ರ ಕರೆದು ಕೂತ್ಕೊಳ್ಳಿ ಅಂತಂದ್ರು. ಎಸ್ ಎಂ ಕೃಷ್ಣ ಅವರು ಕೂತ್ಕೊಂಡೆ, ಮಾತು ಹೇಗಿದ್ದೀರಿ, ಏನಾಯ್ತು, ಹೀಗೆ ಮಾತಾಡ್ತಾ ಇದ್ದಾಗ ಮಧ್ಯೆ ಅವರು ಕೇಳಿದ್ರು, ಹೇಗಿದೆ ಮಂಡ್ಯ ಚುನಾವಣೆ ನಡೀತಾ ಇರೋದು ಅಂತಂದ್ರು. ಅವರೇ ನನ್ನನ್ನು ಕೇಳಿದ್ರು, ಜೋರಾಗಿದೆಯಲ್ಲ ಸರ್ ಅಂತ ನಾನು ಹೇಳಿದೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಅಂದ್ರು. ಏನ್ ಕೇಳಿ ಸರ್ ಅಂತಂದ್ರೆ, ನಮ್ಮ ಈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಅಂತಂದ್ರೆ, ನಿಮ್ಗೆ ಫ್ರಾಂಕ್ ಒಪಿನಿಯನ್ ಬೇಕಾ ಅಂತಂದ್ರೆ, ನಾನು ಫ್ರಾಂಕ್ ಆಗಿ ಹೇಳಿ, ನನಗೆ ಏನ್ ತೊಂದರೆ ಇಲ್ಲ ಅಂತಂದ್ರೆ, ಈ ಸರಿ ಸೋಲ್ತೀರಿ ಅಂತಂದೆ. ನೇರವಾಗಿ ಅವರಿಗೆ ಉತ್ತರ ಕೊಟ್ಟೆ. ಅವರು ಸ್ವಲ್ಪ ಕಸಿವಿಸಿ ಆಯ್ತು ಅವ್ರಿಗೆ. ನಿಮ್ಗೆ ಮಂಡ್ಯ ಪಾಲಿಟಿಕ್ಸ್ ಗೊತ್ತಿಲ್ಲ ಅಂತ ನನಗೆ ಅಂದ್ರು. ನಾನು ಏನು ಮಾತಾಡಕ್ಕಾಗುತ್ತೆ, ನನಗೆ ಗೊತ್ತಿಲ್ಲ ಅಂದಾಗ, ಇಲ್ಲ ನನಗೆ ಗೊತ್ತಿದೆ ಅಂತ ಹೇಳಕ್ಕಾಗತ್ತಾ? ನಾನು ಸುಮ್ಮನೆ ಅದೇ. ಹೀಗೆ ಆಯ್ತು. ರಿಸಲ್ಟ್ ಓವರ್ 1 ಲಕ್ಷಕ್ಕೆ ಮೀರಿ ಶಂಕರೇಗೌಡರು ಮತ ಗಳಿಸಿ ಕೃಷ್ಣ ಸೋತು. ಕೃಷ್ಣ ಅವರು ಸೋತರು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಹ್ಯಾಡ್ ಎ ಥಂಪಿಂಗ್ ಮೆಜಾರಿಟಿ. 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದಂತ ಸಂದರ್ಭ. ಕಾಂಗ್ರೆಸ್ ಥಂಪಿಂಗ್ ಮೆಜಾರಿಟಿನಲ್ಲಿ ಗೆದ್ದಂತ ಪಕ್ಷ. ಸೋತವರು ಎಸ್ ಎಂ ಕೃಷ್ಣ ಅವರು. ರಾಜೀವ್ ಗಾಂಧಿ ಅವರ ನಿಧನ ನಂತರ, ಅವರ ಹತ್ಯೆ ಆದ ನಂತರ ಆಗಿರುವಂತಹ ಚುನಾವಣೆ ನೀವು ಹೇಳ್ತಿರೋದು ಅಲ್ವಾ ಸರ್? ರಾಜೀವ್ ಗಾಂಧಿ ವಾಸ್ ಎ ಲೀಡರ್. ರಾಜೀವ್ ಗಾಂಧಿ ವಾಸ್ ಎ ಲೀಡರ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಇವರು ಸೋತರು, ಕೃಷ್ಣ ಅವರು ಸೋತರು ಕೂಡ ರಾಜೀವ್ ಗಾಂಧಿ ಅವರು ಹೀಗೆ ವೆರಿ ಗೆಸ್ಟೆಡ್ ಲೈಫ್. ಇದರಲ್ಲಿ ಮಂಡ್ಯಕ್ಕೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು ಕಾಂಗ್ರೆಸ್ ಪಕ್ಷದವರು. ಅದ್ರ ಸಲುವಾಗಿ ಮಂಡ್ಯಕ್ಕೆ ಬರೋದಿತ್ತು, ಬಂದ್ರು. ಆ ಬರೋದಕ್ಕೆ ಮುಂಚೆ ಅಲ್ಲಿ ಆ ಸ್ಟೇಡಿಯಂನಲ್ಲಿ ಒಂದು ಗ್ಲಾಸ್ ಸ್ಟ್ರಕ್ಚರ್ ಹಾಕಿ ಇದು ಭಾಷಣಕ್ಕೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ರಾತ್ರಿ ಆಗೋಗಿತ್ತು. ರಾಜೀವ್ ಗಾಂಧಿ ಅವರು ಬರೋದಕ್ಕೆ ಸ್ವಲ್ಪ ತಡನೂ ಆಗಿತ್ತು. ನಾನು ದೂರದಲ್ಲಿ ನಮ್ಮ ಜರ್ನಲಿಸ್ಟ್ ಕೊಲೀಗ್ಸ್ ಜೊತೆ ಮಾತಾಡ್ತಿದ್ದೆ. ಅಲ್ಲಿ ಗ್ಲಾಸ್ ಅಂದ್ರೆ ಇದನ್ನ ಕಟಕಟ ಇತ್ತಲ್ಲ, ಅಲ್ಲಿ ನಿಂತಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಾನು ದೂರದಿಂದಾನೇ ನೋಡಿದೆ. ದೂರದಿಂದ ನೋಡಿ ಕೈಯಲ್ಲಿ ಹಿಂಗೆ ಕರೆದರು ನನಗೆ. ಈ ಸಾರ್ಪಣೆ 1984 ಕರೆದಾಗ ನಾನು ಹೋಗ್ತೇವೆ ಅವ್ರ ಹತ್ರ. ನೀವು ಹೇಳಿದ್ದು ಸರಿಯಾಯ್ತು ಅಂತಂದು. ನೀವು ಹೌದು ಸರ್, ಈಗ ನಾವು ಕೂಡ ಬಹಳಷ್ಟು ಸಲ ರಾಜಕಾರಣಿಗಳನ್ನ ಪ್ರಶ್ನೆಗಳನ್ನ ಕೇಳ್ತಿರ್ತೇವೆ. ಅದೇ ರೀತಿಯಾಗಿ ನಮ್ಮಿಂದನೂ ಕೂಡ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ, ಮಾಹಿತಿಯನ್ನ ಆ ರೀತಿ ಪಡ್ಕೊಳ್ತಿರ್ತಾರೆ. ನೀವು ಅಲ್ಲಿ ನೇರವಾಗಿ ಹೇಳಿದಾಗ ಅವರು ಕಸುವಿಸಿದ್ರು ಕೂಡ ಅನಂತರ ನಿಮ್ಮನ್ನು ಕರೆದು ನಿಮ್ಮನ್ನು ಮಾತಾಡ್ದಾಗ ಏನ್ ಹೇಳಿದ್ರು ಸರ್? ಆಮೇಲೆ ಕರೆದ್ರು, ನೀವು ಹೇಳಿದ್ದು ಸರಿಯಾಗಿತ್ತು ಅಂತಂದ್ರು. ಹೌದು ಸರ್ ಅಂತಂದ್ರೆ. ಆಮೇಲೆ ನಂದು ಎಲ್ಲಿ ನಾನು ಎಡವಿದ್ದೆ, ನನ್ನಿಂದ ಏನ್ ತಪ್ಪಾಗಿತ್ತು ಹೀಗೆಲ್ಲ ಕೇಳಿದ್ರು. ಏನಿಲ್ಲ, ನಿಮ್ ಬಗ್ಗೆ ಇಡೀ
ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದೇ ಒಂದು ಆರೋಪ, ನೀವು ಚುನಾವಣೆ ಆದ್ಮೇಲೆ, ಫಲಿತಾಂಶ ಬಂದ್ಮೇಲೆ ಕಾನ್ಸ್ಟಿಟ್ಯೂನ್ಸಿಗೆ ಬೆನ್ ತೋರಿಸ್ಕೊಂಡು ಹೊರಟ್ಬಿಡ್ತೀರಿ, ಮುಖ ತೋರ್ಸೋದೇ ಇಲ್ಲ ಅನ್ನೋ ಒಂದು ಆಪಾದನೆ ಇದೆ. ಅದೊಂದೇ ಆಪಾದನೆ ಅಂತ ಅಂದ್ರು. ಅವ್ರಿಗೆ ಏನ್ ಅನಿಸ್ತು, ಏನ್ ನಾನು ಅವ್ರ ಜೊತೆ ಕೂತ್ಕೊಂಡು ಬಿಡಿಸಿಡ್ಲಾ ಅಂತಂದ್ರು. ಅವ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ ಬಗ್ಗೆ ತುಂಬಾ ಹತ್ತಿರದಲ್ಲಿ ಕೂರಿಸಿ ಗೌರವ ಕೊಡ್ತಾ ಇದ್ದಾರೆ. ಅದರಿಂದ ನೀವು ಗೆದ್ರೆ ಸೋತ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸ್ಟಿಟ್ಯೂನ್ಸಿಯಿಂದ ದೂರ ಆಗ್ಬೇಡಿ ಅಂತ ಹೇಳಿದರು. ಅದಾದ್ಮೇಲೆ ಅವರ ನಂಟು ಬಹಳ ಗಟ್ಟಿಯಾಗಿದೆ. ಅವರು, ನಾನು ಅಷ್ಟೊತ್ತಿಗೆ ಬೆಂಗಳೂರಿಗೆ ವಾಪಸ್ಸು ಮಂಡ್ಯದಿಂದ ಬೆಂಗಳೂರಿಗೆ ವಾಪಸ್ ಬಂದೆ. ಅವರು ಮುಖ್ಯಮಂತ್ರಿಗಳಾಗಿದ್ದರು. ಒಂದು ರೀತಿಯಾದಂತ ಯಾವಾಗಾದ್ರೂ ಫಂಕ್ಷನ್ಗಳಲ್ಲಿ ಅಥವಾ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ವಿಶ್ ಮಾಡೋರು, ಮಾತಾಡೋರು, ನಗೋರು, ಹೀಗೆ ಈ ಸಂಬಂಧ ತುಂಬಾ ಗಟ್ಟಿಯಾಗ್ತಾನೆ ಬಂತು. ಎಸ್ ಸರ್, ಏನಂತ ಹೇಳಿದ್ರೆ ಸರ್, ಈ ಅವರು ಮುಖ್ಯಮಂತ್ರಿ ಆದ ನಂತರ ಅವಧಿಗೆ ಮುನ್ನ ಒಂದು ಚುನಾವಣೆಗೆ ಹೋಗ್ತಾರೆ, ಅದರಲ್ಲಿ ಸೋಲಾಗ್ತದೆ. ಅದಾದ ನಂತರ ಅವರು ರಾಜಕಾರಣದಲ್ಲಿ ಅಷ್ಟೊಂದು ಸಕ್ರಿಯ ಇರ್ಲಿಲ್ಲ. ಅವ್ರನ್ನ ಹೈಕಮಾಂಡ್ ಕರೆಸ್ಕೊಳ್ತಾ ಅಥವಾ ಇವರೇ ಕೇಂದ್ರಕ್ಕೆ ಹೋದ್ರ ಅಂತ? ಇವರು ಏನು ಕರ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇವಾಗ ವೆರಿ ಪಾಪ್ಯುಲರ್ ಇದರಲ್ಲಿ ಡೆಲ್ಲಿನಲ್ಲಿ ಪಾಪ್ಯುಲರ್ ಅಂದ್ರೆ ಕಾರಣ ಅವರು ಕೇಂದ್ರ ಸಚಿವರೆಲ್ಲ ಆಗಿ ತುಂಬಾ ಹೆಸರು ಪಡೆದಿದ್ರಲ್ಲ. ಇಂದಿರಾ ಗಾಂಧಿ ಅವರ ಸಂಪುಟದಲ್ಲಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ಫಾರಿನ್ ಅಫೇರ್ಸ್, ಈ ತರದ್ದು ನಾನಾ ಹುದ್ದೆಗಳಲ್ಲಿ ಕಾಣಿಸ್ಕೊಂಡಿದ್ರು ಅವರು. ಹೀಗಾಗಿ ಅವ್ರಿಗೇನು ಅವರ ಒಂದು ಪಾಪ್ಯುಲಾರಿಟಿಗೆ ಏನು ಚ್ಯುತಿ ಬಂದಿರಲಿಲ್ಲ. ತುಂಬಾ ಗಟ್ಟಿ ಕುಳ ಅನ್ನೋ ಒಂದು ಇಂಪ್ರೆಷನ್ ಮೊದಲಿಂದಾನು ಇತ್ತು ಅವ್ರಿಗೆ. ಆಮೇಲೆ ಎಲ್ಲೂ ಹೆಸರು ಕೆಡಿಸ್ಕೊಂಡಿರ್ಲಿಲ್ಲ. ಈಗ ರಾಜಕಾರಣಿಗಳ ಬಗ್ಗೆ ಮತ್ತು ಮಾತಾಡುವಂತ ಒಂದು ರೀತಿಯಾದಂತ ಕೆಳಮಟ್ಟದಲ್ಲಿ ಮಾತಾಡ್ತಾರೆ. ಎಲ್ಲರಿಗೂ ಅಲ್ಲ, ಇವತ್ತಿನ ಕೆಲವು ಸಂದರ್ಭಗಳಲ್ಲಿ ಆಗಿರುವಂತಹ ಘಟನೆಗಳಿಂದ, ಭ್ರಷ್ಟಾಚಾರ ಮತ್ತು ಇತರೆ ಕಾರಣಗಳಿಂದಾಗಿ ರಾಜಕಾರಣಿಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ಕೇಳ್ತೀನಿ. ಬಟ್ ಕೃಷ್ಣ ಅವ್ರ ಬಗ್ಗೆ ಅಂಥದ್ದು ಯಾವುದೂ ಇರಲಿಲ್ಲ. ಅದೇ ಆ ರೀತಿ ಇರ್ಲಿಲ್ಲ. ಮತ್ತೆ ಅವ್ರಿಗೆ ಇದ್ದಂತಹ ಒಂದು ದೂರದೃಷ್ಟಿ, ಈ ಬೆಂಗಳೂರಿನ ಅಭಿವೃದ್ಧಿಗೆ ಇರ್ಬೋದು, ಇಲ್ಲಿಗೆ ಈ ಐಟಿ ಇಂಡಸ್ಟ್ರಿನ ತರುವಂತದ್ದು, ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವಂತದ್ದು, ಅದ್ರ ಜೊತೆಗೆ ಮೈಸೂರಿನ ಮೇಲೆ ಅವರಿಗೆ ಬಹಳ ಪ್ರೀತಿ ಇತ್ತು ಅಂತ ಹೇಳಿ. ಹೀಗಾಗಿ ಮೈಸೂರಿನ ಅಭಿವೃದ್ಧಿಗೂ ಕೂಡ ಈಗಾಗಲೇ ರಿಂಗ್ ರೋಡ್ ಬೇಡ ಅಂತೇಳಿ ಅವ್ರ ಕಾಲದಲ್ಲಿ ಹೇಳಿದಾಗ, ಅವ್ರಿಗೆ ರಿಂಗ್ ರೋಡ್ ಬೇಕಾಗ್ತದೆ ಮುಂದೆ ಅಂತೇಳಿ ಅವರು ಒಂದು ರಿಂಗ್ ರೋಡ್ ಅನ್ನ ಒದಗಿಸಿರುವಂತದ್ದು ಅಥವಾ ಬೇರೆ ಬೇರೆ ಯೋಜನೆಗಳನ್ನ ಮೈಸೂರಿಗೆ ತಂದಿರುವಂತದ್ದು. ಅವರ ಒಂದು ದೂರದೃಷ್ಟಿ ಯಾವ ರೀತಿ ಇರ್ತಿತ್ತು, ಅದನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಿದ್ರ? ಅವರಿಗೆ ಅವರು ತುಂಬಾ ಆಲೋಚನೆಗಳೆಲ್ಲಾನು ಈ ಒಬ್ಬ ಯುವಕನಿಗೆ ಇರುವಂತ ಆಲೋಚನೆಗಳಿದೆ ನೋಡಿ. ಹೊಸದನ್ನ ನೋಡ್ಬೇಕು, ಹೊಸದನ್ನ ಮಾಡ್ಬೇಕು ಅನ್ನುವಂತ ಒಂದು ಝೀಲ್ ಇದೆಯಲ್ಲ, ಅದು ತುಂಬಾ ಇತ್ತು ಅವರಿಗೆ. ಹೀಗಾಗಿ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ನ ಬೆಳೆಸಬೇಕು ಅನ್ನೋ ಒಂದು ಛಲ ಇತ್ತು. ಹೀಗಾಗಿ ಅವರು ಆ ಕಡೆ ತುಂಬಾ ಗಮನ ಕೊಟ್ಟರು. ಒಮ್ಮೆ ನನಗೆ ಮುಂಬೈನಲ್ಲಿ ಅವರ ರಾಜಭವನಕ್ಕೆ ಅತಿಥಿಯಾಗಿ ಹೋಗಿದ್ದಾಗ, ನನಗೆ ಭಾವನ, ನಾನು ಅತಿಥಿಯಾಗಿ ನಾನು ನನ್ನ ಮಕ್ಕಳಿಬ್ಬರು ಹೋಗಿದ್ದೀವಿ ಅವರ ರಾಜಭವನದಲ್ಲಿ 2 ದಿನ ಕಳೆದ್ವಿ ನಾವು. ಆ ಸಂದರ್ಭದಲ್ಲಿ ಮಾತುಕತೆ ಆಗುವಾಗ ಅವ್ರು ಹೇಳಿದ್ರು, ನನಗೆ ಒಂದು ಟಿವಿ ಚಾನೆಲ್ ಪ್ರಾರಂಭ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನಾಗರಾಜ್. ಬಟ್ ಅದೇನು ಅದೆಷ್ಟು ಮಟ್ಟಿಗೆ ಆಗ್ಲಿಲ್ಲ. ತುಂಬಾ ಆಸೆ ಇಟ್ಕೊಂಡಿದ್ರು ಅವರು, ಒಂದು ಒಳ್ಳೆ ಟಿವಿ ಚಾನೆಲ್ ಮಾಡ್ಬೇಕು. ಅದನ್ನ ನನ್ನ ಹತ್ರ ಎಕ್ಸ್ಪ್ರೆಸ್ ಕೂಡ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ಇವತ್ತಿಗೆ ಯೋಚನೆ ಮಾಡಿದಾಗ ನಾನು, ಹೌದಾ ಹಾಗಾದ್ರೆ ಅದನ್ನ ಮಾಡಿ ಸರ್, ಹಾಗೆ ಹೀಗೆ ಅಂತ ಹೋಗಿಸಿ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಿದ್ರೆ ಆಗ್ತಿತ್ತ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಅದಾಗಿ ತುಂಬಾ ವರ್ಷಗಳು. ನಂತರ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಳ್ಳೆ ಅದರ ಮುಖ್ಯವಾಗಿ ನೀರಾವರಿ ಯೋಜನೆಗಳು ಮತ್ತೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಬೆಳವಣಿಗೆಗೆ ತುಂಬಾ ಗಮನ ಕೊಟ್ಟರು. ಆಮೇಲೆ ನೇರವಾಗಿ ಮಾತಾಡೋರು, ಎಲ್ಲಿ ಯಾವುದೇ ರೀತಿಯಾದಂತ ಮುಚ್ಚುಮರೆ ಇಲ್ಲದೆ, ಯಾರ ಬಗ್ಗೆನೂ ದ್ವೇಷ ಸಾಧಿಸದೆ, ದ್ವೇಷಗಳು ಇಟ್ಕೊಳ್ಳದೆ ನೇರವಾಗಿ ಮಾತಾಡೋದು. ಸರ್ ಏನಂತ ಹೇಳಿದ್ರಿ, ಏನಾದ್ರು
ಕನ್ಫ್ಯೂಷನ್ಸ್ ಇದ್ರೆ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಈಗ ನೀವು ಹೇಳ್ತಾ ಇದ್ರಿ ಸರ್, ಏನಂತ ಹೇಳಿದ್ರೆ ಮುಕ್ತವಾಗಿ ಮಾತನಾಡ್ತಾ ಇದ್ರು ಅಂತ. ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನ ಮತ್ತು ಪತ್ರಕರ್ತರ ಮಧ್ಯೆ ಇರುವಂತಹ ಒಂದು ರಿಲೇಷನ್ ಅನ್ನ ನೋಡಿದಾಗ ತಮಗ್ ಬೇಕಾದ್ದನ್ನು ಹೇಳುವಾಗ ಮಾತ್ರ ಪತ್ರಕರ್ತರನ್ನ ಒಂದು ಕರೆಯುವಂತದ್ದು ಅಥವಾ ಹೇಳುವಂತದ್ದು, ಅವರಿಗೆ ಬೇಡವಾದ ವಿಚಾರವಿದ್ದಾಗ ಅದಕ್ಕೆ ಅದು ರಿಯಾಕ್ಷನ್ ಅನ್ನು ಮಾಡದೇ ಇರುವಂತದ್ದು, ಆ ರೀತಿಯನ್ನು ನೋಡ್ತಾ ಇದ್ರೆ ಅವ್ರು ಹೆಂಗಿದ್ರು ಸರ್ ಅವಾಗ ಅಂತ ಹೇಳಿ? ಅಂದ್ರೆ ಯಾವ ರೀತಿಯಾಗಿ, ಅಂದ್ರೆ ನೀವು ಕೇಳಿದಂತ ಪ್ರಶ್ನೆ ಪತ್ರಕರ್ತರ ಜೊತೆಗೆ ದ್ವೇಷ ಸಾಧನೆ ಆ ತರದ್ದೇನು ಇರ್ಲಿಲ್ಲ. ದ್ವೇಷ ಸಾಧನೆ ಏನಂತ ಹೇಳಿದ್ರೆ, ಈಗ ಕೇಳಿದ ಪ್ರಶ್ನೆ ಅವ್ರಿಗೆ ಬೇಡವಾದ ಒಂದು ಏನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು ರೀತಿ ಇರ್ತಾರೆ ಈಗಿನ ಕಾಲದ ಕೆಲವು ಹೆಚ್ಚು ರಾಜಕಾರಣಿಗಳು, ಎಲ್ರು ಅಂತಲ್ಲ ನಾ ಹೇಳ್ತಿರೋದು, ಅವ್ರು ಹೆಂಗ ವರ್ತನೆ ಮಾಡ್ತಿದ್ರು ಪತ್ರಕರ್ತರ ಜೊತೆಗೆ ಸರ್? ಪತ್ರಕರ್ತರನ್ನ ಬಹಳಷ್ಟು ಸ್ನೇಹಿತರ ತರ ಕಾಣೋರು. ಹಾಗೆ ನೋಡಿದ್ರೆ ಅವರ ಕಾಲದಲ್ಲೇನೆ ಈ ಸಿಂಗಾಪುರ್ ಲೇಔಟ್ ಅಂತ ಇವತ್ತಿದೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತೆ ಕರ್ನಾಟಕ ಸಹಕಾರಿ ಸಂಘನೂ ಇದೆ, ಪತ್ರಕರ್ತರ ಸಹಕಾರಿ ಸಂಘ. ಅದ್ರ ಮುಖೇನ ಸುಮಾರು ಒಂದು 100-150 ಜನಕ್ಕೆ ಅಪಾರ್ಟ್ಮೆಂಟ್ಗಳು ಮತ್ತೆ ಮನೆಗಳು ಎಲ್ಲ ಕೊಟ್ಟಂತ ಉದಾಹರಣೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಅಂತ ಒಂದು ನಿಕಟ ಬಾಂಧವ್ಯ ಇತ್ತು, ಎಲ್ಲರ ಹತ್ರನೂ ಒಳ್ಳೆ ಸಂಬಂಧ ಇಟ್ಕೊಂಡೇ ಇರ್ತಾ ಇದ್ರು, ಎಲ್ಲೂ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ಅವರು ನೇರ ಪ್ರಶ್ನೆಗಳನ್ನ ಬಹಳ ಸಲೀಸಾಗಿ ಉತ್ತರ ಕೊಡ್ತಾ ಇದ್ರು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಉತ್ತರಗಳನ್ನ ಸರಿಯಾಗಿ ಕೊಡೋರು. ನೀವು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಲ್ಲೇನೆ ಕೆಲಸ ಮಾಡಿದ್ದೀರಿ ಅನ್ನುವಂತ ಒಂದು ಅದ್ರ ಮೇಲೆ ಕೇಳ್ತಾ ಇದ್ದೆ ನಾನು. ಅವರು ಬಡವರ ಪಾಲಿಗೆ ತಂದಂತಹ ಯೋಜನೆಗಳು ಎಲ್ಲರಿಗೂ ಗೊತ್ತಿರುವಂತದ್ದು. ಒಂದು ಮಧ್ಯಾಹ್ನದ ಬಿಸಿಯೂಟ, ಅದ್ರ ಜೊತೆಗೆ ಏನಂತಾರೆ ಯಶಸ್ವಿನಿ ಯೋಜನೆಗಳು, ಈ ಎಲ್ಲಾ ಯೋಜನೆಗಳನ್ನು ತಂದ್ರು ಕೂಡ ಅವ್ರಿಗೆ ವೈಟ್ ಕಾಲರ್ ರಾಜಕಾರಣ ಅನ್ನೋ ರೀತಿಯಲ್ಲಿ ಜನ ತಿಳ್ಕೊಂಡಿದ್ರು. ಆ ರೀತಿಯಾದಂತಹ ಚರ್ಚೆಗಳಾಗ್ತಿದ್ವು. ಯಾಕೆ ಹಂಗಾಗಿತ್ತು ಅಂತ? ಯಾಕೆ ಹಾಗಾಗಿದೆ ಅಂತ, ಈಗ ಏನಾಗುತ್ತೆ, ನಾವು ಬಹಳ ಶುಭ್ರವಾಗಿ ಒಳ್ಳೆ ನಿತ್ಯ ಶುಭ್ರವಾಗಿ ತಲೆ ಬಾಚ್ಕೊಳ್ಳೋದ್ರಿಂದ ಹಿಡಿದು ಹಾಕೊಳ್ಳೋ ಬಟ್ಟೆ, ಶೂಸ್ ಎಲ್ಲವೂ ಕೂಡ ನೋಡ್ಕೊಂಡು ಶುದ್ಧವಾಗಿಟ್ಕೊಂಡು ಓಡಾಡ್ತಿದ್ರೆ ಅವ್ರು ಏನಂತಾರೆ ಹೇಳಿ, ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಂತಾರೆ. ಅಲ್ವೇ, ಇದು ಒಬ್ಬ ವ್ಯಕ್ತಿ ಹೊರಗಡೆ ರಾಜಕಾರಣಿನೂ ಅಲ್ಲ, ಸರ್ಕಾರದ ವ್ಯಕ್ತಿನೂ ಅಲ್ಲ, ಯಾರೇ ಆಗ. ಹಾಗೇನೆ ಇವರು ಒಂದು ರೀತಿಯಂತ ಶುಚಿತ್ವವನ್ನ ಕಾಪಾಡ್ಕೊಂಡವರು, ಮಾತಿನಲ್ಲೂ ಶುಚಿತ್ವ, ಹಾಕೊಳ್ಳುವಂತ ಬಟ್ಟೆ ವಗೇರೆ ಅದ್ರ ಬಗ್ಗೆನೂ ಬಹಳಷ್ಟು ಕಾಳಜಿ ಕೊಟ್ಟು ಶುಭ್ರವಾಗಿರೋರು, ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಪರ್ಸನ್ ಅವರು. ಯಾವತ್ತೂ ಕೂಡ ತುಂಬಾ ಸರಳ, ಅದರಲ್ಲೂ ಕೂಡ ತುಂಬಾ ಏನೋ ನೋಡ್ಲಿಕ್ಕೆ ಫ್ಯಾಷನಬಲ್ ಅಲ್ಲ, ಸರಳ ಅಟ್ರಾಕ್ಟಿವ್ ಪರ್ಸನ್. ಸರ್, ಅವರು ವಿದೇಶಾಂಗ ಹೀಗಾಗಿ ಸಚಿವರಾಗಿ ಮತ್ತೆ ಅಷ್ಟೇ ಅಲ್ಲದೆ ಅವರು ಮನೆಗಳಿಗೆ ಜನಗಳನ್ನ ತುಂಬಿಸ್ಕೊಳ್ಳೋದು ಮತ್ತೆ ಚೀಫ್ ಗಿಮಿಕ್ಸ್ ಆಫ್ ಪಾಲಿಟಿಕ್ಸ್ ಇದೆಲ್ಲ ಮಾಡ್ತಿರ್ಲಿಲ್ಲ. ಕೆಲವು ಅಚ್ಚುಕಟ್ಟಾಗಿ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗುತ್ತೆ. ಅಪಾಯಿಂಟ್ಮೆಂಟ್ ಅವ್ರು ಯಾರನ್ನು ಸೇರಿಸ್ಕೊಳ್ತಾ ಇರ್ಲಿಲ್ಲ. ಬಹುಶಃ ಮಾತಾಡೋದು. ಸರ್, ಇನ್ನೊಂದು ವಿಚಾರ, ನೀವು ಬಹುಶಃ ಅವರು ಏನು ವಿದೇಶಾಂಗ ಸಚಿವರಾದ್ರು ಆ ವೇಳೆಯಲ್ಲಿ ನೀವು ವಿದೇಶದಲ್ಲಿ ಇದ್ರಿ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಹಾಗಾಗಿದ್ರೆ ಯಾವ ರೀತಿಯಾಗಿ ಬೇರೆ ದೇಶಗಳ ಜೊತೆಗೆ, ಬೇರೆ ದೇಶಗಳ ಸರ್ಕಾರಗಳ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ತಿದ್ರು, ಯಾವ ರೀತಿಯಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ? ಒಬ್ಬ ಆಫೀಸರ್ ತನ್ನ ಕುರ್ಚಿ ಮೇಲೆ ಕೂತ್ಕೊಂಡು ಹೇಗೆ ತನ್ನ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾರೆ, ಆ ರೀತಿನೇ ಅವ್ರು ತನ್ನೆಲ್ಲಾ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಮನೆಯಲ್ಲಿ ಯಾವತ್ತು ಈ ರಾಜಕೀಯ ದೊಂಬರಾಟಗಳಿಗೆ ಅವಕಾಶ ಕೊಡ್ತಾ ಇರ್ಲಿಲ್ಲ. ಮತ್ತೆ ಮನೆಗೆ ಬನ್ನಿ ಮಾತಾಡೋಣ ಅಂತ ಅವ್ರಿಗೆ ಇದ್ದಂತ ರಾಜಕೀಯ ವ್ಯವಸ್ಥೆನಲ್ಲಿ ಜನಗಳು ಸೇರಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೂ ಕೂಡ ಇರ್ತಾ ಇದ್ರಿ ಯಾವತ್ತು ಕೂಡ ಅವ್ರ ಮನೆ ಮುಂದೆ ಜನಗಳು. ಸರ್, ಇನ್ನೊಂದು ಅವರ ರಾಜಕೀಯ ನಿರ್ಧಾರ, ಅದನ್ನು ಕೂಡ ಒಂದು ಶಿಸ್ತು ಇರುತ್ತೆ ನೋಡಿ, ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬಿಡ್ಬೇಕು ಅಂತ, ಆ ಶಿಸ್ತಿಗೆ ಬದ್ಧರಾಗಿದ್ರು ಅವ್ರು. ಹೀಗಾಗಿ ಅವ್ರಿಗೆ ವೈಟ್ ಕಲರ್ ಪರ್ಸನ್ ಅಂತಾನೋ ಅಥವಾ ಏನೋ ಒಂದು ಲೇಬಲ್ ಬಂದಿರ್ಬೋದು. ಅವರು ಅಚ್ಚುಕಟ್ಟು, ಬಹಳ ಅಚ್ಚುಕಟ್ಟು. ಅಂದ್ರೆ ಅವರು ಶಿಸ್ತಿನ ರಾಜಕಾರಣಿ, ಅಚ್ಚುಕಟ್ಟು, ಪರ್ಸನಲ್ ಲೈಫಲ್ಲೂ ಅಚ್ಚುಕಟ್ಟು. ಹೀಗಾಗಿ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು. ಅವರು ಸಮಯ ಪಾಲನೆಯಲ್ಲಿ ಕೂಡ ಅವರು ಇಲ್ಲ ನಮ್ಮ ಮುಂದೆ.
ಆದರೆ ಅವರು ಮಾಡಿಟ್ಟು ಹೋಗಿರುವಂತ ಕೆಲಸಗಳಿರ್ಬೋದು, ಮತ್ತೆ ಆ ಚೌಕಟ್ಟಿನಲ್ಲಿ ಅವರು ತುಂಬಾ ದೊಡ್ಡ ಮೇಲ್ಪಂಕ್ತಿಯಲ್ಲಿ ಕಾಣಿಸ್ಕೊಳ್ತಾರೆ. ಎಸ್ ಸರ್, ಧನ್ಯವಾದಗಳು ನಿಮಗೆ. ಇಷ್ಟೊತ್ತು ಕೂಡ ನೀವು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಬೇರೆ ಬೇರೆ ಅಧಿಕಾರದಲ್ಲಿದ್ದಾಗಿರ್ಬೋದು, ಅವ್ರು ಯಾವ ರೀತಿಯಾಗಿ ಅವರ ವೈಯಕ್ತಿಕ ವಿಚಾರಗಳು ಸೇರಿದಂತೆ ನೀವು ಪತ್ರಕರ್ತರ ಜೊತೆಗೆ ಯಾವ ರೀತಿಯಾಗಿ ಇರ್ತಿದ್ರು, ಈ ಎಲ್ಲ ವಿಚಾರಗಳನ್ನ ಕೂಡ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದಗಳು, ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.